शत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ತೃತೀಯೋಧ್ಯಾಯದ ಕಥಾಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಸೂತ ಉವಾಚ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಕೋಕಸಿಸೃಕ್ಷಯ. ಪರಮಾತ್ಮ ಸೃಷ್ಟಿಯನ್ನು ಮಾಡೋದಕ್ಕೆ ಇಚ್ಛೆ ಪಟ್ಟ. ಪ್ರಕೃತಿಯ ಗುಣಗಳನ್ನ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದು, ಪ್ರಕೃತಿಯ ಗುಣಗಳನ್ನ ತೆಗೆದುಕೊಂಡು ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕಾಗಿ ಜಗೃಹೇ ರೂಪಗಳನ್ನ ತೆಗೆದುಕೊಂಡ ಅಂದ್ರೆ ಇಲ್ಲಿ ನಮಗೆ ಒಂದು ಸಂಶಯ ಬರ್ಬೋದು. ರೂಪವನ್ನ ಮತ್ಸ್ಯ ರೂಪ ತೆಗೆದುಕೋತಾನೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಮತ್ಸ್ಯ, ಕೂರ್ಮ, ವರಾಹ ಅಂತ ರೂಪಗಳು. ಆ ರೂಪ ಮೊದಲು ಇತ್ತೋ ಅಲ್ಲವೋ, ಅಥವಾ ಸೃಷ್ಟಿ ಮಾಡಬೇಕು ಅಂತ ಆಗಿನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದೋ ಅಂತ ಒಂದು ಸಂಶಯ ಬರುತ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ವ್ಯಕ್ತ್ಯಪೇಕ್ಷೆಯ ಜಗೃಹೇತಿ ಅಂದ್ರೆ ಪರಮಾತ್ಮನ ಎಲ್ಲಾ ರೂಪಗಳು ಕೂಡ ಎಲ್ಲಾ ಕಾಲದಲ್ಲೂ ಇರತಕ್ಕದ್ದು, ಯಾವುದು ಹೊಸದಾಗಿ ಬಂದದ್ದು ಅಂತ ಇರೋದಿಲ್ಲ. ಮತ್ಸ್ಯ, ಕೂರ್ಮಾದಿ ರೂಪಗಳು ಯಾವುದೇ ಆಗಲಿ, ಪರಮಾತ್ಮನ ಎಲ್ಲಾ ರೂಪಗಳು ಕೂಡ ಎಲ್ಲಾ ಕಾಲದಲ್ಲೂ ಇರುತ್ತವೆ. ಹೊಸದಾಗಿ ಇಲ್ಲದೇ ಇದ್ದ ಒಂದು ರೂಪವನ್ನ ಪರಮಾತ್ಮ ತೆಗೆದುಕೊಂಡ ಹಾಗೆ ಅಂತ ನಾವು ತಿಳಿಯಬಾರ್ದು. ಮತ್ತೆ ತೆಗೆದುಕೊಂಡ ಅಂದ್ರೆ ಏನ್ ಅರ್ಥ? ಹಾಗೆಂದ್ರೆ ಕಾಣುವಂತೆ ಮಾಡಿದ ಅಂತ ಅರ್ಥ. ಕಾಣುವಂತೆ ಮಾಡಿದ. ಮತ್ಸ್ಯ ಕೂರ್ಮ ಅವತಾರಗಳು ಇದ್ದವು, ಆದರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಪರಮಾತ್ಮ ತಾನು ಅವತಾರ ಮಾಡಿದ ಹಾಗೆಂದ್ರೆ ಏನರ್ಥ? ಇಲ್ಲದೇ ಇದ್ದ ಒಂದು ರೂಪವನ್ನ ಸೃಷ್ಟಿ ಮಾಡಿಕೊಂಡ ಅಂತ ಅರ್ಥ ಇಲ್ಲ. ಇದ್ದ ರೂಪವನ್ನೇ ಜನರಿಗೆ ಕಾಣುವಂತೆ ಮಾಡಿಕೊಂಡ ಅಂತ ಅರ್ಥ. ಅದನ್ನ ಜಗೃಹೇ ಪೌರುಷಂ ರೂಪಂ ಅಂತ ಹೇಳ್ತಾ ಇದ್ದಾರೆ. ಯಸ್ಯಾಂಬಸಿ ಶಯಾನಸ್ಯ ಯೋಗನಿದ್ರಾಂ ವಿತನ್ಮತಃ ನಾಭಿಹೃದಾಂಬುಜಾತಾಸೀತ್ ಬ್ರಹ್ಮ ವಿಶ್ವಸೃಜಾಂಪತಿಃ. ಪರಮಾತ್ಮ ಪ್ರಳಯ ಕಾಲದ ನೀರು, ಪ್ರಳಯದ ನೀರು ಅದರಲ್ಲಿ ಮಲಗಿದ್ದಾನೆ. ಯೋಗನಿದ್ರಾಂ ವಿತನ್ಮತಃ, ಯೋಗನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಆಗ ಜಗತ್ತನ್ನ ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆಯಿಂದ ದುರ್ಗಾದೇವಿ, ಲಕ್ಷ್ಮೀದೇವಿ ದೇವರನ್ನ ಪ್ರಾರ್ಥನೆ ಮಾಡಿ ಎಬ್ಬಿಸಿದಾಗ ಪರಮಾತ್ಮ ತಾನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಉತ್ಪನ್ನವಾಯಿತು. ಆ ನಾಭಿ ಕಮಲದಲ್ಲಿ ಬ್ರಹ್ಮ ವಿಶ್ವಸೃಜಾಂಪತಿ ಅಂದ್ರೆ ಪ್ರಜಾಪತಿಗಳ ಪತಿ, ಎಲ್ಲಾ ಪ್ರಜಾಪತಿ ಅಂತ ದಕ್ಷ ಪ್ರಜಾಪತಿ ಮುಂತಾದ ಅನೇಕ ಜನರಿದ್ದಾರೆ. ಅವರಿಗೆಲ್ಲರೂ ಕೂಡ ಪತಿಯಾದ ಚತುರ್ಮುಖ ಬ್ರಹ್ಮದೇವರು ಉತ್ಪನ್ನರಾದರು. ಇದು ಆದಿಯಲ್ಲಿ ಆದ ಸೃಷ್ಟಿ, ಪಾದ್ಮಕಲ್ಪ ಅಂತ ಕರೀತಾರೆ. ಯಸ್ಯ ಅವಯವ ಸಂಸ್ಥಾನೈಃ ಕಲ್ಪಿತೋ ಲೋಕವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಯಾವ ಆ ಪುರುಷನಾಮಕ ಪರಮಾತ್ಮನ ಮೂಲ ರೂಪಕ್ಕೆ ಅಥವಾ ಇಡೀ ಬ್ರಹ್ಮಾಂಡಕ್ಕೆ ಆಧಾರವಾಗಿ ಇರತಕ್ಕ ರೂಪ, ಅದನ್ನ ವಿರಾಟ್ ರೂಪ ಅಂತಾನು ಕರೀತಾರೆ, ಪುರುಷ ರೂಪ ಅಂತಾನು ಕರೀತಾರೆ. ಆ ಪುರುಷನಾಮಕ ಪರಮಾತ್ಮನ ಅವಯವಗಳಲ್ಲಿ ಇಡೀ ಬ್ರಹ್ಮಾಂಡ ಆಶ್ರಯೀಭೂತವಾಗಿದೆ. ಯಸ್ಯ ಅವಯವ ಸಂಸ್ಥಾನೈಃ ಕಲ್ಪಿತೋ ಲೋಕವಿಸ್ತರ. ಆ ಪರಮಾತ್ಮನ ಅವಯವಗಳಲ್ಲಿ ಒಂದೊಂದು ಲೋಕ, ಸತ್ಯಲೋಕ ತಲೆಯಲ್ಲಿ, ಪಾತಾಳ ಲೋಕ ಪಾದದಲ್ಲಿ, ಈ ತರ ಪರಮಾತ್ಮನ ಒಂದೊಂದು
ಶರೀರದ ಅವಯವವನ್ನು ಆಶ್ರಯಿಸಿ ಒಂದೊಂದು ಲೋಕಗಳು ಇದೆ. ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಆ ವಿರಾಟ್ ನಾಮಕ ಪುರುಷ ನಾಮಕ ಪರಮಾತ್ಮನ ರೂಪ ಏನಿದೆ ಅದು ವಿಶುದ್ಧವಾದದ್ದು, ಅಂದ್ರೆ ನಿರ್ದುಷ್ಟವಾದದ್ದು. ಸರ್ವೋತ್ಕೃಷ್ಟಂ ಊರ್ಜಿತಂ, ಸಾಧುಗುಣ ಅಂದ್ರೆ ಜ್ಞಾನಾನಂದಮಯವಾದ ಒಂದು ಶರೀರ ಅದು. ಮತ್ತು ಊರ್ಜಿತಂ, ಸರ್ವೋತ್ಕೃಷ್ಟವಾದದ್ದು. ಹಾಗೆ ಅಂತ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪಶ್ಯಂತ್ಯದೋ ರೂಪಂ ಅದಭ್ರ ಚಕ್ಷುಷಃ ಸಹಸ್ರಪಾದೋರು ಭುಜಾನನಾದ್ಭುತಂ ಸಹಸ್ರಮೂರ್ಧ ಶ್ರವಣಾಕ್ಷಿ ನಾಸಿಕಂ ಸಹಸ್ರ ಮೌಲ್ಯಂಬರ ಕುಂಡಲೋಲ್ಲಸತ್. ಈ ಪುರುಷನಾಮಕ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಕೊಂಡಾಡುವುದೇ ಪುರುಷ ಸೂಕ್ತ ಅಂತ ನಾವೇ ಹೇಳ್ತೀವಿ. ಅದು ಆ ರೂಪ ಹೇಗಿರುತ್ತದೆ ಹಾಗೆ ಅಂದ್ರೆ ಅಲ್ಲೇ ಬರ್ತದೆ ನೋಡಿ, ಸಾವಿರಾರು ತಲೆಗಳು. ಸಾವಿರ ಅಂದ್ರೆ ಅನಂತ ಅಂತ ಅರ್ಥ ಇಲ್ಲ. ಅನಂತ ತಲೆಗಳು, ಅವಯವಗಳು, ಕೈ ಕಾಲು ಒಂದೊಂದು ಅನಂತ. ಮತ್ತು ಒಂದೊಂದು ಕೂಡ ಅದಭ್ರ, ಒಂದೊಂದು ಕೂಡ ಪರಿಪೂರ್ಣವಾದದ್ದು. ಮತ್ತು ಅದಭ್ರ ಚಕ್ಷುಷಃ ಜ್ಞಾನದೃಷ್ಟಿ ಯೇಷಾಂ, ಪ್ರತಿಯೊಂದು ಕೂಡ ಜ್ಞಾನದೃಷ್ಟಿಗೆ ಕಾಣೋದು, ಅಜ್ಞರಿಗೆ ಕಾಣಿಸೋದಿಲ್ಲ. ಪ್ರತಿಯೊಂದು ಜ್ಞಾನಾನಂದಮಯವಾದದ್ದು ಅಂತ ಅದ್ಭುತವಾದ ಶರೀರ. ಸಹಸ್ರ ಮೂರ್ಧ ಶ್ರವಣ, ಸಾವಿರಾರು ತಲೆ, ಕಿವಿ, ಕಣ್ಣು, ಮೂಗು. ಸಹಸ್ರ ಮೌಲ್ಯಂಬರ ಕುಂಡಲೋಲ್ಲಸ, ಅನಂತ ಪೀತಾಂಬರಗಳನ್ನ ಧರಿಸಿ ಕುಂಡಲಗಳಿಂದ ಶೋಭಿತವಾಗಿರತಕ್ಕ ರೂಪ ಅಂತ ಆ ಪುರುಷನಾಮಕ ಪರಮಾತ್ಮನ ವಿರಾಟ್ ರೂಪ, ಅದರ ಒಂದು ಪರಿಚಯವನ್ನು ಕೂಡ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತದನಂತರ ಏತನ್ನಾನಾವತಾರಾಣ ನಿಧಾನಂ ಬೀಜಮವ್ಯಯಂ ಯಸ್ಯಾಂಶಾಂಶೇನ ಸೃಜ್ಯಂತೆ ದೇವತಿರ್ಯಂ ನರಾದಯಃ. ಮತ್ತೊಂದು ಮಹಿಮೆಯನ್ನು ಕೂಡ, ಪರಮಾತ್ಮನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಏತನ್, ಈ ಅಂಡಾಂತರ್ಗತ ಪುರುಷನಾಮಕ ಪರಮಾತ್ಮ, ಅವನ ಅವತಾರಗಳು ಅದು ಬ್ರಹ್ಮಾಂಡದ ಒಳಗೆ ಆದದ್ದು. ಮತ್ಸ್ಯಕೂರ್ಮಾದಿ ಅವತಾರಗಳು ಅದಕ್ಕೆ ಉಗಮ ಸ್ಥಾನ ಆಗಿದೆ. ಪುರುಷನಾಮಕ ಪರಮಾತ್ಮನ ಆ ರೂಪ, ಆ ಪರಮಾತ್ಮನ ಅಂಶದಿಂದಲೇ ಪರಮಾತ್ಮ ತಾನು ದೇವ ತೆರಿಯಂ ನರ ಇತ್ಯಾದಿ ನಾನಾ ಯೋನಿಗಳಲ್ಲಿ ನಾನಾ ರೂಪವನ್ನ ತೆಗೆದುಕೊಂಡು ಪರಮಾತ್ಮ ತಾನು ಅವತಾರ ಮಾಡ್ತಾನೆ. ಯಾವುದ ರೂಪಗಳು ಹಾಗೆ? ತಯೇವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಸ್ಥಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಂ ಬ್ರಹ್ಮಚರ್ಯಂ ಅಖಂಡಿತಂ. ಅಂದ್ರೆ ಮೊದಲು ಬರತಕ್ಕದ್ದು ಆ ನಾನಾವತಾರಗಳ ಬೀಜ ಅಂತ ಹೇಳಿದರು. ಯಾವುದು ನಾನಾ ಅವತಾರಗಳು ಪರಮಾತ್ಮನಿಂದ ಬಂದದ್ದು ಹಾಗೆಂದ್ರೆ, ಪುರುಷನಾಮಕ ಹರಿಯಿಂದ ಬಂದ ಮೊದಲನೇ ರೂಪ ಕೌಮಾರಂ, ಆದಿಯಲ್ಲಿ ಬಂದ ರೂಪ. ಕುಮಾರೇ ವಿದ್ಯಮಾನಂ ಸರ್ವಂ ಅವತಾರಂ ಆಸ್ಥಿತಃ ಪ್ರಾಪ್ತವಾನ್ ಬ್ರಹ್ಮ. ಆ ಪರಮಾತ್ಮ ಗುಣಪೂರ್ಣನಾದ ಆ ಪರಬ್ರಹ್ಮ ಸನತ್ಕುಮಾರನಾಗಿ ಅವತಾರ ಮಾಡಿ ಬ್ರಹ್ಮಚರ್ಯಂ ಅಖಂಡಿತಂ ಅಪ್ರತಿಹತಂ, ಅಪ್ರತಿಹತವಾದ ಅಂದ್ರೆ ಆ ತಡೆಯಿಲ್ಲದ ಅನಾದಿ ಬ್ರಹ್ಮಚಾರಿ ನಮ್ಮ ಸ್ವಾಮಿ. ಕೃಷ್ಣನ ಅಷ್ಟೋತ್ತರ ಶತನಾಮದಲ್ಲೂ ಕೂಡ ಒಂದು ದೇವರ ಹೆಸರಿದೆ. ಯದ್ಯಪಿ ಕೃಷ್ಣನಿಗೆ 16,108 ಮಡದಿಯರು ಇದ್ದಾರೆ, ಆದ್ರೂ ಕೂಡ ದೇವರು ಏನಾಗಿದ್ದಾನೆ? ಅನಾದಿ ಬ್ರಹ್ಮಚಾರಿ ಆಗಿದ್ದಾನೆ. ಯಾಕೆ? ಅವನಿಗೆ ಯಾರ ಅಪೇಕ್ಷೆಯೂ ಇಲ್ಲ, ಲಕ್ಷ್ಮಿ ಅಪೇಕ್ಷೆಯೂ ಇಲ್ಲ. ಲಕ್ಷ್ಮಿಗೆ ಬೇಕಾಗಿದೆ, ಅವಳಿಗೆ ಸುಖ ಆಗಬೇಕಾಗಿದೆ, ಅದರಿಂದ ಪರಮಾತ್ಮ ಅವಳ ಜೊತೆಗೆ ರಮಣವನ್ನು ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಬ್ರಹ್ಮಚಾರಿ. ಅಂತ ಬ್ರಹ್ಮಚಾರಿಯಾಗಿ ಇರಬೇಕು, ಅದು ಶ್ರೇಷ್ಠವಾದ ಧರ್ಮ, ಮೊದಲು ಇರಬೇಕಾದ ಧರ್ಮ ಅದು ಹಾಗೆಂಬುದನ್ನು ತೋರಿಸಿಕೊಡುವುದಕ್ಕಾಗಿಯೇ ಪರಮಾತ್ಮ ಸನತ್ಕುಮಾರನಾಗಿ ಅವತಾರ ಮಾಡಿ ಬ್ರಹ್ಮಚರ್ಯವನ್ನ ತೋರಿಸಿಕೊಡ್ತಾನೆ. ಅಖಂಡ ವ್ರತ, ಬ್ರಹ್ಮಚರ್ಯ ವ್ರತದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಒಟ್ಟು. ನ ಪ್ರತೀಯತೆ ಸನತ್ಕುಮಾರ ಏವೈತಿ ಚ ಪ್ರತೀಯತೆ ಅತಃ ವಿಪಕ್ಷ ಮಾತ್ರ ತಚ್ಚರಿತ್ರ ಪ್ರಮಾಣೇನೇವ ದಶ್ಯತಿ ಕುಮಾರ ಇತಿ. ಯಸ್ಮಾತ್, ಆಚಾರ್ಯರು ಹೇಳ್ತಾರೆ, ಯಸ್ಮಾತ್ ಸನತ್ಕುಮಾರಶ್ಚ ಬ್ರಹ್ಮಚರ್ಯಂ ಅಪಾಲಯತ್ ಸಹ ಸ್ಥಾಣೋಃ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಇತಿ. ಯಾವ ಬ್ರಹ್ಮಚರ್ಯವನ್ನ ರಕ್ಷಣೆ ಮಾಡಿ ಪರಮಾತ್ಮ ಇದ್ದ,
ಅಂತಹ ಪರಮಾತ್ಮ ಸ್ಥಾಣೋಹೋ ರುದ್ರಾದಿಗಳಿಗೆ ಸ್ಥಾಣು, ಮನಸ್ಸು ಏಕಾಗ್ರತೆಯಲ್ಲಿ ಇರುವಂತೆ ಅನುಗ್ರಹವನ್ನ ಮಾಡ್ತಾನೆ. ಅಂದ್ರೆ ರುದ್ರದೇವರಂದ್ರ ವೈರಾಗ್ಯದ ಮೂರ್ತಿ, ಅವರಿಗೂ ಕೂಡ ವೈರಾಗ್ಯ ಪ್ರದನಾಗಿ ಈ ಸನತ್ಕುಮಾರ ಪರಮಾತ್ಮ ಇದ್ದಾನೆ ಅಂತ ತಿಳಿತಾರೆ. ಅದರಿಂದ ಈ ಪರಮಾತ್ಮನ ಅವತಾರದ ಪ್ರಯೋಜನ ಏನು ಅಂದ್ರೆ ಬ್ರಹ್ಮಚರ್ಯವನ್ನ ನೀವು ಕೂಡ ಕಾಪಾಡಿಕೊಂಡು ಇರ್ರಿ, ಮದುವೆ ಆದರೂ ಸರಿ ಬ್ರಹ್ಮಚರ್ಯವನ್ನ ಬಿಡಬೇಡಿ ಹಾಗೆ ಅಂತ. ದ್ವಿತೀಯಂ ತು ಭವಾಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶ ಸೌಕರಂ ವಪುಃ. ಎರಡನೇ ರೂಪ ನೋಡಿ, ಈ ರೂಪಗಳೆಲ್ಲ ಒಂದು ರೀತಿಯಾಗಿ ಇಂಡೆಕ್ಸ್ ಇದ್ದಂಗೆ ಮೊದಲು ಕೊಟ್ಟು ಬಿಡ್ತಾರೆ. ಇದರ ಒಂದು ವಿಸ್ತಾರವನ್ನ ಮುಂದಿನ ಸ್ಕಂದಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸನತ್ಕುಮಾರರ ಅವತಾರದ ಕಥೆಗಳು ಕೂಡ ವಿಸ್ತಾರವಾಗಿ ಮುಂದೆ ಬರ್ಲಿಕ್ಕಿದೆ. ಈಗ ಹೆಸರು ಮತ್ತೆ ಏನ್ ಪ್ರಯೋಜನ ಅಂತ ಸಂಕ್ಷೇಪವಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಎರಡನೇ ರೂಪ ವರಾಹ ರೂಪ. ರಸಾತಲಕ್ಕೆ ಭೂಮಿ ಹೋದಾಗ ಪರಮಾತ್ಮ ಅವತಾರ ಮಾಡಿ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಆ ಭೂಮಿಯನ್ನ ಅದರ ಸ್ಥಾನದಲ್ಲಿ ತಂದು ಇಡ್ತಾನೆ. ಸೃಷ್ಟಿಯಾದಿಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ. ಅದರಿಂದ ಅಂತಹ ಒಂದು ಭೂಮಿಯನ್ನ ಪರಮಾತ್ಮ ತಂದು ಕೊಡ್ತಾನೆ. ಮತ್ತು ಯಜ್ಞೇಶ, ಯಜ್ಞಕ್ಕೆ ಪ್ರವರ್ತಕನಾಗಿಯೂ ಇದ್ದಾನೆ. ಯಜ್ಞ ಮಾಡಬೇಕು ಅಂದ್ರೆ ದರ್ಬೆ ಬೇಕೇ ಬೇಕು. ಆ ಪರಮಾತ್ಮನ ರೋಮಕೂಪದಿಂದ ಬಂದವು ದರ್ಬೆ, ಎಳ್ಳು ಇತ್ಯಾದಿಗಳು ಯಜ್ಞಕ್ಕೆ ಅತ್ಯವಶ್ಯಕವಾದದ್ದು. ಮೂರನೇ ತೃತೀಯಂ ಋಷಿಸರ್ಗಂ ವೈ ದೇವರ್ಷಿತ್ವಮುಪೇತ್ಯ ಸಹ ತತ್ರ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಮೂರನೇ ಅವತಾರ ಮಹರ್ಷಿಯಾದ ದೇವರ್ಷಿಯಾದ ಮಹಿದಾಸ ಅಂತ ಕರೀತಾರೆ. ದೇವರ್ಷಿತ್ವಂ ಉಪೇತ್ಯ ಸಾತ್ವತ ತಂತ್ರ ಅಂದ್ರೆ ಪರಮಾತ್ಮ ಮಹಿದಾಸನಾಗಿ ಅವತಾರವನ್ನು ಮಾಡಿ, ಮಹಿದಾಸ ಅಂತ ಒಂದು ಪರಮಾತ್ಮನ ಒಂದು ರೂಪ ಮಾಡಿ ಪಂಚರಾತ್ರ ಆಗಮವನ್ನ ನಾರದರಿಗೆ ಉಪದೇಶ ಮಾಡಿದ ರೂಪ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗ್ತದೆ, ನೈಷ್ಕರ್ಮ್ಯಂ ಭವತಿ, ಮೋಕ್ಷ ಸಾಧನೆ ಆಗ್ತದೆ. ಮೋಕ್ಷಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನು ಪರಮಾತ್ಮ ಆ ಪಂಚರಾತ್ರ ಆಗಮದಲ್ಲಿ ಇಟ್ಟಿದ್ದಾನೆ. ಅದರ ಉಪದೇಶವನ್ನು ಕೂಡ ನಾರದರಿಗೆ ಮಾಡಿದ, ಮೋಕ್ಷಕ್ಕೆ ತುಂಬಾ ಉಪಯುಕ್ತವಾದದ್ದು. ತುರ್ಯೇ ಧರ್ಮಕುಲಾಸರ್ಗೆ ನರನಾರಾಯಣೌ ಋಷಿ ಭೂತ್ವಾ ಆತ್ಮ ಉಪಶಮೋಪೇತಂ ಅಕರೋ ದುಶ್ಚರಂ ತಪಃ. ತದನಂತರ ನಾಲ್ಕನೇ ಅವತಾರ ಅದು ನರನಾರಾಯಣ ಅಂತ. ಧರ್ಮ ಕಲಾಸರ್ಗೆ, ಯಮಧರ್ಮ ಮತ್ತು ಕಲಾ ಅವರಲ್ಲಿ ನರನಾರಾಯಣ ರೂಪದಿಂದ ಪರಮಾತ್ಮ ತಾನು ಅವತಾರ ಮಾಡಿ, ನಾವೇನ್ ನೋಡ್ತೀವಿ ಬದರಿಯಲ್ಲಿ ನರ ಮತ್ತು ನಾರಾಯಣ. ನರ ಅಂದ್ರೆ ಶೇಷದೇವರು ಅಂತ, ನಾರಾಯಣ ಅಂದ್ರೆ ಸಾಕ್ಷಾತ್ ನಾರಾಯಣ ವಿಷ್ಣುವಿನ ಅವತಾರ. ಪರಮಾತ್ಮ ವಿಷ್ಣುವಾಗಿ ನಾರಾಯಣನಾಗಿ ಅವತಾರ ಮಾಡಿ ಆತ್ಮ ಉಪಶಮೋಪೇತಂ ಅಕರೋ ದುಶ್ಚರಂ ತಪಃ. ಅಂದ್ರೆ ದುಶ್ಚರವಾದ ತಪಸ್ಸನ್ನ ತಾನು ಆಚರಣೆ ಮಾಡಿ ಈ ರೀತಿಯಾಗಿ ಮನುಷ್ಯರು ಬದುಕಬೇಕು ಹಾಗೆ ಅಂತ ಒಂದು ನೀತಿಯನ್ನು ಕೂಡ ತೋರಿಸುವುದಕ್ಕಾಗಿ ಪರಮಾತ್ಮ ಆ ದುಶ್ಚರವಾದ ತಪಸ್ಸನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ತಪಸ್ಸು ಅಂದ್ರೆ ಏನು ಹಾಗೆ ಅಂತ ಬರೀತಾರೆ. ಅಂತಃಕರಣ ಉಪಶಮ ಅಂತ ಅರ್ಥ. ಅಂತಃಕರಣಸ್ಯ ಉಪಶಮ, ಅದನ್ನೇ ತಪಸ್ಸು ಅಂತ ಕರೀತಾರೆ. ಅಂದ್ರೆ ಮನಸ್ಸಿನ ಒಂದು ನಿಗ್ರಹವನ್ನ ಮಾಡೋದೇ ತಪಸ್ಸು ಅಂತ ನಾವು ನಿನ್ನೆ ಭಗವದ್ಗೀತೆಯಲ್ಲಿ ನೋಡಿದೀವಿ ನೋಡಿ. ಅಂತಃಕರಣದ ಉಪಶಮ. ಅದ ದೇವರಿಗೆ ಯಾಕೆ ಅಂತಃಕರಣದ ಉಪಶಮ ಹಾಗೆ ಅಂದ್ರೆ ದೇವರಿಗೆ ಬೇಕಾಗಿಲ್ಲ, ಆದರೂ ಕೂಡ ನೀವು ಈ ರೀತಿಯಾದ ತಪಶ್ಚರಣೆ ಮಾಡಿದರೆ ಮಾತ್ರ ನಿಮಗೆ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕಾಗೋದು. ನಿನ್ನೆ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಪವಾಸವನ್ನು ಹೇಳಿದ ನೋಡಿ. ಅದೇ ರೀತಿಯಾಗಿ ತಪಸ್ಸು, ಸುಮ್ಮನೆ ಒಂದು ಕಡೆ ಕೂತು ದೇವರ ನಾಮಸ್ಮರಣೆ ಮಾಡ್ತಾ
ಪುರುಷರಾಗಿದ್ರೆ ಅಥವಾ ಸ್ತ್ರೀಯರಾಗಿದ್ರೆ ಗುರುಮಂತ್ರ ಉಪದೇಶ ಆಗಿದ್ರೆ ಆ ಗುರುಮಂತ್ರವನ್ನ ಜಪ ಮಾಡ್ತಾ ಹೇಗೆ ತಪಸ್ಸನ್ನು ಮಾಡಬೇಕು ಎಂಬ ಅದನ್ನ ಪರಮಾತ್ಮ ಇಲ್ಲಿಗೆ ತೋರಿಸಿಕೊಡ್ತಾ ಇದ್ದಾನೆ. 4ನೇ ರೂಪ. ಇದಾದ ಮೇಲೆ 5ನೇದು. ಪಂಚಮಃ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ ಪ್ರೋವಾಚ ಆಸುರಯೇ ಸಾಂಖ್ಯಂ ತತ್ವ ವಿನಿರ್ಣಯಂ. ಪರಮಾತ್ಮ ದೇವಹೂತಿ ಮತ್ತು ಕರ್ದಮ ಅವರಲ್ಲಿ ಕಪಿಲನಾಗಿ ಅವತಾರ ಮಾಡಿ ತಾಯಿಗೆ ತತ್ವೋಪದೇಶವನ್ನು ಮಾಡ್ತಾನೆ ಅಂತ ವಿಚಾರ ಮುಂದೆ ತೃತೀಯ ಸ್ಕಂದದಲ್ಲಿ ನಾವು ನೋಡ್ಲಿಕ್ಕಿದ್ದೀವಿ. ಸಾಂಖ್ಯಶಾಸ್ತ್ರವನ್ನ ಪರಮಾತ್ಮ ರಚನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಆ ಸಾಂಖ್ಯಶಾಸ್ತ್ರವನ್ನ ತಾಯಿಗೂ ಹೇಳ್ತಾನೆ. ಆಮೇಲೆ ಆಸುರಯೇ ಅಂತ, ಆಸುರ ಅಂತ ಒಬ್ಬ ಶಿಷ್ಯ, ಅವನಿಗೆ ಉಪದೇಶವನ್ನು ಕೂಡ ಮಾಡ್ತಾ ಇದ್ದಾನೆ. ಸಾಂಖ್ಯಶಾಸ್ತ್ರ ಅದರ ರಚನೆಗಾಗಿ ಅವತಾರ ಆದ ರೂಪ ಕಪಿಲ. 6ನೇದು. ಷಷ್ಟಮತ್ರೇರಪತ್ಯತ್ವಂ ವೃತಃ ಪ್ರಾಪ್ತೋ ಅನಸೂಯೆಯ ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. 6ನೇ ಅವತಾರ ಅತ್ರಿ ಮತ್ತು ಅನಸೂಯ ಅವರ ಇಬ್ಬರ ಮಧ್ಯದಲ್ಲಿ, ಋಷಿಗಳ ಮಧ್ಯದಲ್ಲಿ ಆದ ಒಂದು ರೂಪ ದತ್ತಾತ್ರೇಯ ಅಂತ. ದತ್ತಾತ್ರೇಯ, ದತ್ತ ಅಂತ ಕರೀತಾರೆ, ಆತ್ರೇಯ ಅಂತ ಕರೀತಾರೆ. ಅತ್ರಿ ಗೋತ್ರದಲ್ಲಿ ಅತ್ರಿಯ ಮಗನಾಗಿ ಅವತಾರ ಮಾಡಿದ್ದರಿಂದ ಆತ್ರೇಯ. ಇನ್ನು ದತ್ತ ನನಗೆಲ್ಲವೂ ಕೊಟ್ಟ ಆಗಿದೆ ಹಾಗೆಂಬ ದಾನದ ಕ್ರಿಯೆಯನ್ನ ಸೂಚನೆ ಮಾಡತಕ್ಕವನಾಗಿ ಪರಮಾತ್ಮ ತಾನು ದತ್ತ ಎನ್ನುವ ಹೆಸರಿನಿಂದ ಅವತಾರವನ್ನು ಮಾಡಿದ ಪ್ರಯೋಜನ ಏನು? ಆನ್ವೀಕ್ಷಿಕೀಂ ಅಂದ್ರೆ ತತ್ವವಿದ್ಯೆಯನ್ನು, ಅಲರ್ಕಾಯ ಪ್ರಹ್ಲಾದ ಅಲರ್ಕ ಮೊದಲಾದ ಸಜ್ಜನರಿಗೆ ಅದನ್ನ ಉಪದೇಶವನ್ನು ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದೆ. ಜ್ಞಾನಕ್ಕಾಗಿ ಆದ ರೂಪ. ಕೆಲವು ರೂಪಗಳು ಫಲಪ್ರದರ್ಶನಕ್ಕಾಗಿ ಆಗಿರುತ್ತವೆ, ಕೆಲವುದು ಜ್ಞಾನ ಅನುಗ್ರಹಕ್ಕಾಗಿ, ಜ್ಞಾನವನ್ನು ಕೊಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಹಿಂದೆ ನೋಡಿದ್ದೀವಿ ಮಹಿದಾಸ ನಾರದರಿಗೆ ಪಂಚರಾತ್ರವನ್ನು ಉಪದೇಶ ಮಾಡಿದ ರೂಪ. ಇಲ್ಲಿ ದತ್ತಾತ್ರೇಯ, ಅದು ಕೂಡ ಇದೆಲ್ಲ ಬ್ರಾಹ್ಮಣರಿಗೆ ಸಂಬಂಧಪಟ್ಟ ರೂಪಗಳು. ಜ್ಞಾನಕ್ಕಾಗಿ ತುಂಬಾ ಪ್ರಯತ್ನ ಪಡುವವರು ಬ್ರಾಹ್ಮಣರು, ಪ್ರಯತ್ನ ಪಡಬೇಕಾದವರು, ಅವರ ಜವಾಬ್ದಾರಿ ಅದು. ಆ ರೀತಿಯಾಗಿ ಅವರಿಗೆ ವೇದವ್ಯಾಸರು ನೋಡಿ, ಜ್ಞಾನವನ್ನ ಉಪದೇಶ ಮಾಡ್ಲಿಕ್ಕಾಗಿ ಅವತಾರ ಮಾಡಿದ ರೂಪ ವೇದವ್ಯಾಸ ರೂಪ. ಇದೆಲ್ಲ ಒಂದು ಗುಂಪು. ಪರಮಾತ್ಮ ಜ್ಞಾನ ಕಾರ್ಯ ಮಾಡುವುದಕ್ಕಾಗಿ ಕೆಲವು ರೂಪ, ಬಲಕಾರ್ಯಕ್ಕಾಗಿ ಈ ನರಸಿಂಹ, ವರಾಹ, ರಾಮ, ಕೃಷ್ಣ ಇತ್ಯಾದಿಗಳೆಲ್ಲ ರೂಪಗಳು ಬಲ ಪ್ರದರ್ಶನಕ್ಕಾಗಿ ಆಗಿರೋದು. ಕೃಷ್ಣ ರೂಪದಲ್ಲಿ ಎರಡನ್ನೂ ಮಾಡಿದ್ದ, ಗೀತೋಪದೇಶ ಮಾಡಿ ಜ್ಞಾನ ಕಾರ್ಯವನ್ನು ವಿಶಾಲವಾಗಿ ಮಾಡಿದ್ದಾನೆ. ತತಃ ಸಪ್ತಮಾಕೂತ್ಯಾಂ ರುಚೇರ್ ಯಜ್ಞೋ ಅಭ್ಯಜಾಯತ ಸಯಾಮಾದ್ಯೈ ಸುರಗಣೈ ಅಪಾತ್ ಸ್ವಾಯಂಭುವಾಂತರಂ. ಇದಾದ ಮೇಲೆ ಆಕೂತಿ ಮತ್ತು ರುಚಿ ಪ್ರಜಾಪತಿ ಅವರಲ್ಲಿ ಪರಮಾತ್ಮ ಯಜ್ಞ ಎನ್ನುವ ರೂಪನಿಂದ ಅವತಾರ ಮಾಡಿ 7ನೇ ರೂಪ. ಯಾರು ಅಸುರರು ಇದ್ದರೂ ಆ ಸ್ವಯಂಭುವ ಮನುವನ್ನ, ತನ್ನ ತಾತ ಅವರನ್ನ ಹಿಂಸೆ ಮಾಡ್ಲಿಕ್ಕೆ ಬಂದಾಗ ಅವರನ್ನ ರಕ್ಷಣೆ ಮಾಡ್ತಾನೆ. ಅದು ಯಜ್ಞನಾಮಕ ಪರಮಾತ್ಮನದ ಅವತಾರ, ಅದರ ಪ್ರಯೋಜನ. ಸ್ವಯಂಭುವ ಮನುವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಪರಮಾತ್ಮ ತಾಳಿದ ರೂಪ. ಹೇಗೆ ಪ್ರಹ್ಲಾದನನ್ನ ರಕ್ಷಣೆ ಮಾಡೋದಕ್ಕೆ ನರಸಿಂಹನಾಗಿ ಬಂದ, ಸ್ವಯಂಭುವ ಮನುವನ್ನ ರಕ್ಷಣೆ ಮಾಡುವುದಕ್ಕಾಗಿ ಯಜ್ಞ ಎನ್ನುವ ಹೆಸರಿನಿಂದ ಪರಮಾತ್ಮ ಅವತಾರ ಮಾಡಿದ. ಇಷ್ಟು ವಿಚಾರ ಆಯ್ತು. ಮುಂದಿನದ್ದು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಂ. ಶ್ರೀಹರಿಯೇ ನಮಃ.